ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಲವ್ ಲೈಫ್ ಅಲ್ಲಿ ರೊಮ್ಯಾನ್ಸ್ ಏಂಜಲ್ ಏನ್ ಗೈಡೆನ್ಸ್ ಕೊಡ್ತಿದ್ದಾರೆ ನೋಡೋಣ. ದಿಸ್ ಕುಡ್ ಬಿ ದ ಒನ್. ಸೊ ಯಾರೋ ಒಬ್ರು ಆಲ್ರೆಡಿ ನಿಮ್ ಜೀವನದಲ್ಲಿ ಇದ್ದಾರೆ, ರೊಮ್ಯಾಂಟಿಕ್ ಪಾರ್ಟ್ನರ್. ಅವರೇ ನಿಮ್ಮ ಈ ಲೈಫಿನ ಸೋಲ್ ಮ್ಯಾಚ್ ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಬ್ಬರನ್ನೊಬ್ರು ಇನ್ನ ಹೆಚ್ಚು ತಿಳ್ಕೊಳ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ವಾಪಸ್ ಬರ್ತಾರೆ, ಮತ್ತೆ ರೀಟ್ರೀಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಆಲ್ರೆಡಿ ಸೋಲ್ಮೇಟ್ ಎನರ್ಜಿಲಿ ಇದ್ದೀರಾ, ಆದ್ರೆ ಕೆಲವರು ಸೋಲ್ಮೇಟ್ ಕಾಲಿಂಗ್ ಮಾಡಿಲ್ಲ. ಸೋಲ್ಮೇಟ್ ನ ಕರೀರಿ, ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರ ಹತ್ರ. ಅವರು ನಿಮ್ಮ ಸೋಲ್ಮೇಟ್ ನ ನಿಮ್ಮ ಲೈಫಿಗೆ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮಿಬ್ರು ಮಧ್ಯೆ ಏನೋ ಕೋಲ್ಡ್ ವಾರ್ ನಡೀತಾ ಇರಬಹುದು. ಒಂದಷ್ಟು ಕ್ಷಮೆನ ಕೇಳಿ ಅಥವಾ ಅವ್ರಿಗೆ ಕ್ಷಮಿಸಿ ಫರ್ಗಿವ್ ಕೇಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ರಿಲೇಶನ್ಶಿಪ್ಪಿಗೆ ಒಂದು ಚಾನ್ಸ್ ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಕ್ಸ್ಪ್ರೆಸ್ ಯುವರ್ ಲವ್. ನೀವು ಪ್ರೀತಿಸ್ತಾ ಇದ್ದೀರಾ ಅಂತ ಅವರಿಗೆ ಹೇಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಕೆಲವ್ರಿಗೆ ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ. ನಿಮ್ಮ ಎಕ್ಸ್ ನ ರಿಲೀಸ್ ಮಾಡಿ, ಆದಷ್ಟು ಬೇಗ ನಿಮ್ಗೆ ಎಂಗೇಜ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ನೀವು ನಿಮ್ಮ ಫ್ರೆಂಡ್ಸಿನ ಹೆಲ್ಪ್ ತಗೊಂಡ್ರೆ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆ ಬಗೆಹರಿದು ನಿಮ್ಮಿಬ್ಬರಿಗೂ ಮದ್ವೆ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಇಲ್ಲ ಅಂದ್ರೆ ಸೊ ನಿಮ್ ಫ್ರೆಂಡಿಗೆ ಕೇಳಲ್ಲ, ಯಾರಿಗೂ ಎಫರ್ಟ್ ಹಾಕಲ್ಲ ನಾನು ಅಂದ್ರೆ, ಸೊ ಅವ್ರನ್ನ ಮರ್ತ್ ಬಿಡಿ, ಬೇರೆಯವ್ರು ಬರ್ತಾರೆ, ಅವ್ರ ಜೊತೆ ನೀವು ಮದ್ವೆ ಆಗಿ ಸೆಟ್ಲ್ ಆಗಿ. ಸೊ ಒಟ್ನಲ್ಲಿ ವೆರಿ ಸೂನ್ ಎಂಗೇಜ್ಮೆಂಟ್ ಆಗುವಂಥದ್ದು ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮರಿದಿರಾ ಮಾಡ್ತಾ ಇರಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಾನು ಯಾರು ಗೊತ್ತಲ್ಲ, ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಟೇಕ್ ಕೇರ್.